ಹಸ್ಬೆಂಡ್ ವೈಫ್ ಕೂಡ ವೀಕೆಂಡಲ್ಲಿ ಮೀಟ್ ಆಗುವಂಥ ಪರಿಸ್ಥಿತಿಗಳಿದೆ. ಆ ಪ್ರಾಬ್ಲಮಿಂದಾನೇ ಮಕ್ಕಳಾಗಿಲ್ಲ ಅಂತ ಬಂದಿರ್ತಾರೆ. ಹೆಣ್ಣು ಮಗು ಹುಟ್ಟಿದಾಗ ಇಷ್ಟು ಎಗ್ ಅಂತ ಇರುತ್ತೆ, ಅಲ್ಲಿ ಎಷ್ಟು ನಾವು ಫ್ರೀಸ್ ಮಾಡಿ ಇಟ್ಟಿದ್ದೀವಿ ಆ ಎಗ್ನ ಯೂಸ್ ಮಾಡ್ಬೋದು. ಇದು ಒಂಥರ ಒಂದು FD ಇಟ್ಟಂಗೆ, ಯಾವಾಗ ಬೇಕಾದರೂ ನೀವು ತಗೋಬೋದು. ಈಗ ಕೆಲವೊಮ್ಮೆ ಏನಾಗುತ್ತೆ 40 years ಆಗುವಾಗ ಬರ್ತಾರೆ ಡಾಕ್ಟ್ರೆ ನನಗೆ ಈಗ ಮಗು ಬೇಕು. ನಮ್ಮ ನ್ಯಾಚುರಲಿ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಗಳೇ ಇದು, ಆದರೆ ಸಪೋರ್ಟ್ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಹೊರಗಡೆಯಿಂದ ಕೊಡ್ತಾ ಇರೋದು. ತುಂಬ ಜನ ಹೆಣ್ಮಕ್ಳು ಲೇಟಾಗಿ ಕೆಲಸ ಮಾಡ್ತಾ ಇರ್ತಾರೆ, ಎಸ್ಪೆಷಲಿ ಕಾರ್ಪೊರೇಟ್ ಅಥವಾ ಇಂಟರ್ನ್ಯಾಷನಲ್ ಕೆಲಸ ಮಾಡೋರು. ಕೆಲವರು ತುಂಬ ಓವರ್ ಆಗಿ ರೆಸ್ಟ್ ತಗೊಂಡು ಹೆದರ್ಕೊಂಡು ಸ್ಟ್ರೆಸ್ ಈಟಿಂಗು ಇದೆಲ್ಲ ಮಾಡೋದ್ರಿಂದ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮ್ಯಾಮ್, ಎಗ್ ಫ್ರೀಸಿಂಗ್ ಅಂತ ಬಂದಾಗ ಅಥವಾ IVF ಅಂತ ಬಂದಾಗ ಇದೆಲ್ಲ ದುಡ್ಡಿರೋರ್ಗಪ್ಪ, ನಮ್ಮಂಥವ್ರಿಗೆ ಆಗೋದಿಲ್ಲ, ಅದು ಅಂದರೆ ಅಷ್ಟು ದುಡ್ಡನ್ನು ನಮಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ, ಅಷ್ಟು ಕಾಸ್ಟ್ಲಿ ಇರುತ್ತೆ ಎಗ್ ಫ್ರೀಸಿಂಗ್. ಆಗಿದ್ರೆ ಮುಂದೆ ಆಗುವಂಥ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಕೊಂಡು ಇವತ್ತು ಪ್ರಿಸರ್ವ್ ಮಾಡುವಂಥದ್ದು. ಈಗ ಒಂದು 10 ರಿಕ್ರೂಟ್ ಆದರೆ ಒಂದು ಮಾತ್ರ ಓವ್ಯುಲೇಟ್ ಆಗಿ ಬೆಳೆಯುತ್ತೆ, ಮಿಕ್ಕಿದೆಲ್ಲ ಡಿಸ್ಟ್ರಾಯ್ ಆಗಿಬಿಡುತ್ತೆ. ನಾವು ತಗೊಳ್ಳೋದು ಆ ವೇಸ್ಟ್ ಆಗುತ್ತಲ್ಲ ಅದನ್ನು ತಗೋತಾ ಇದ್ದೀವಿ ಹೊರತು ನಿಮ್ಮ ನೆಕ್ಸ್ಟ್ ಮಂತ್ ಇದನ್ನು ನಾವೇನು ಮುಟ್ಟಕ್ಕೆ ಹೋಗಲ್ಲ. ಓಕೆ, ಸೊ ಅದು ಹೆಂಗೂ ವೇಸ್ಟ್ ಆಗಿ ಹೋಗ್ತಾ ಇದೆ. ಇದೊಂದು ಆಪ್ಷನ್ ಇದೆ ಅಂತ ಹೇಳಿ ಪ್ರೆಗ್ನೆನ್ಸಿ ಡಿಲೇ ಮಾಡಿಕೊಡ್ದು. ನಾವು ಯಾವುದೇ ಮೆಡಿಸಿನ್ ಕೊಟ್ಟು ಅಥವಾ ಏನು ಮಾಡಿ ಎಗ್ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಎಗ್ ಫ್ರೀಸಿಂಗ್ ಮಾಡಿದರೆ ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ IVF ಮಾಡುವಂಥ ಪರಿಸ್ಥಿತಿ ಇದ್ದರೆ ಏನೂ ತೊಂದರೆ ಬರಲ್ಲ. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ ಅಲ್ಲ, ಇದೊಂಥರ ಪ್ರಿವೆಂಟಿವ್ ಮೆಡಿಸಿನ್ ಅಂತ. ನಿಮ್ಮ ಕಡೆಯಿಂದ ಮಹಿಳೆಯರಿಗೆ ಕ್ವಾಲಿಟಿ ಆಫ್ ಎಗ್ಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ರೀಪ್ರೊಡಕ್ಟಿವ್ ಹೆಲ್ತನ್ನು ಓವರಾಲ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟಿಪ್ಸ್ ಇದೆಯಾ? ನೀವು ಬೇಗ ಮದುವೆ ಆಗಿ ಅಥವಾ ಯಂಗರ್ ಏಜಲ್ಲಿ ಕನ್ಸೀವ್ ಆದರೆ ದಟ್ ಈಸ್ ಅ ಬೆಸ್ಟ್ ಥಿಂಗ್ ಫಾರ್ ಎ ವುಮೆನ್. ಇಷ್ಟನ್ನ ಒಂದು ಲೇಡಿ ಹೂ ಇಸ್ ಪ್ಲಾನಿಂಗ್ ಪ್ರೆಗ್ನೆನ್ಸಿ ಹ್ಯಾವ್ ಟು ಫಾಲೋ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಎಲ್ರಿಗೂ ಕೂಡ ತನ್ನ ಕೆರಿಯರನ್ನು ಬಿಲ್ಡ್ ಮಾಡಬೇಕು, ನಾನು ಫ್ಯೂಚರಲ್ಲಿ ಸೆಟಲ್ ಆಗಬೇಕು, ಒಂದು ಒಳ್ಳೆ ಹುಡುಗ ಸಿಗಬೇಕು ಅನ್ನುವಂಥ ಒಂದು ಆಶೆ ಇದ್ದೇ ಇರುತ್ತೆ. ಆದರೆ ಅದರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏಜ್ ಆಗ್ತಾ ಹೋದ ಹಾಗೆ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅಂತೂ ನಿಲ್ಲೋದೇ ಇಲ್ಲ. ಹಾಗಾಗಿ ರಿಪ್ರೊಡಕ್ಟಿವ್ ಹೆಲ್ತನ್ನು ಕೂಡ ಕಾಪಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಂದು ಹೆಣ್ಣಿಗೂ ಕೂಡ ತನಗೊಂದು ಮಗು ಬೇಕು ಅನ್ನೋಂಥ ಆಸೆ ಇದ್ದೇ ಇರುತ್ತೆ. ಆದರೆ ಕೆರಿಯರ್ನ ಜೊತೆಗೆ ತಾನು ತಾಯಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿರುವಂಥ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಎಗ್ ಫ್ರೀಸಿಂಗ್. ಅಂದರೆ ಮಹಿಳೆಯರ ಅಂಡಾಶಯದಲ್ಲಿರುವಂಥ ಮೊಟ್ಟೆಯನ್ನು ಸಂಗ್ರಹಿಸುವಂಥ ಒಂದು ಪ್ರೊಸೀಜರ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಈ ಎಗ್ ಫ್ರೀಸಿಂಗ್ ಯಾರಿಗೆಲ್ಲ ಉಪಯೋಗ ಆಗುತ್ತೆ, ಇದರ ಪ್ರೊಸೀಜರ್ ಹೇಗಿರುತ್ತೆ, ಇದನ್ನು ಯಾರೆಲ್ಲ ಮಾಡಿಸ್ಕೋಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೀಪ್ತಿ ಬಾವಾ, ಸೀನಿಯರ್ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, IVF ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಆ್ಯಂಡ್ ಕಾಸ್ಮೆಟಿಕ್ ಸರ್ಜನ್, ಸ್ಪರ್ಶ್ ಹಾಸ್ಪಿಟಲ್, ಇನ್ಫ್ಯಾಂಟ್ರಿ ರೋಡ್, ಯಶವಂತಪುರ ಆ್ಯಂಡ್ ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಎಗ್ ಫ್ರೀಸಿಂಗಲ್ಲಿ ಈಗ ಎಗ್ಸನ್ನು ತೆಗಿತೀರಾ ಅಂತ ಹೇಳಿದ್ರಿ. ಒಂದು ಡೌಟ್ ಬರುತ್ತೆ, ನಂದು ಎಗ್ಸನ್ನು ತೆಗೆದಿದ್ದಾರೆ, ನಂದು ಎಗ್ಸ್ ಎಲ್ಲ ಖಾಲಿ ಆಯಿತು, ನಾನು ನ್ಯಾಚುರಲ್ ಆಗಿ ಕನ್ಸೀವ್ ಆಗಬೇಕು ಅಂತ ಹೇಳಿದ್ರೆ ಆಗಲ್ವೇನೋ ಅನ್ನುವಂಥ ಒಂದು ಡೌಟ್ ಇರುತ್ತೆ. ಸೊ ಕ್ಲಾರಿಟಿ ಕೊಡೋದಾದ್ರೆ ಮ್ಯಾಮ್. ಕರೆಕ್ಟ್. ಸೊ ಇದರಲ್ಲಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಯಾಕೆಂದರೆ ಈಗ ನಿಮ್ಮದು ಒಂದು ಹೆಣ್ಣು ಮಗು ಹುಟ್ಟಿದಾಗ ಇಷ್ಟು ಎಗ್ ಅಂತ ಇರುತ್ತೆ. ಓಕೆ, ಎವ್ರಿ ಮಂತ್ ಏನಾಗುತ್ತೆ ಇಷ್ಟು ಅಂತ ರಿಕ್ರೂಟ್ ಆಗಿಬಿಡುತ್ತೆ. ಸೊ ಅದರಲ್ಲಿ ಈಗ ಒಂದು 10 ರಿಕ್ರೂಟ್ ಆದರೆ ಒಂದು ಮಾತ್ರ ಓವ್ಯುಲೇಟ್ ಆಗಿ ಬೆಳೆಯುತ್ತೆ, ಮಿಕ್ಕಿದೆಲ್ಲ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಆ ತಿಂಗಳಲ್ಲಿ ಎಷ್ಟು ರಿಕ್ರೂಟ್ ಆಯಿತು ಅದೆಲ್ಲ ಹೋಯ್ತು, ವೇಸ್ಟ್. ಆದರೆ ನಾವು ತಗೊಳ್ಳೋದು ಆ ವೇಸ್ಟ್ ಆಗುತ್ತಲ್ಲ ಅದನ್ನು ತಗೋತಾ ಇದ್ದೀವಿ ಹೊರತು ನಿಮ್ಮ ನೆಕ್ಸ್ಟ್ ಮಂತ್ ಇದನ್ನು ನಾವೇನು ಮುಟ್ಟಕ್ಕೆ ಹೋಗಲ್ಲ. ಓಕೆ, ಸೊ ಅದು ಹೆಂಗೂ ವೇಸ್ಟ್ ಆಗಿ ಹೋಗ್ತಾ ಇದೆ. ಆದ್ರೆ ಚೆನ್ನಾಗಿರೋದೆ ನಿಮ್ಮ ಬಾಡಿ ಒಂದು ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಹೇಳ್ಕೊಂಡು ಒಂದನ್ನು ಬೆಳೆಸುತ್ತೆ, ಮಿಕ್ಕಿದೆಲ್ಲ ಹಾಳಾಗೋಗುತ್ತೆ. ಸೊ ಅದನ್ನೆಲ್ಲ ನಾವು ಬೆಳೆಸ್ಬಿಟ್ಟು ತೆಗಿತೀವಿ. ಸೊ ಇದೇನು ನಿಮ್ದು ಎಗ್ ರಿಸರ್ವ್ ಕಮ್ಮಿ ಆಗಲ್ಲ. ಸೊ ನೆಕ್ಸ್ಟ್ ಮಂತಿಗೆ ನಾವು ನೆಕ್ಸ್ಟ್ ಮಂತ್ ಮಾಡಿದ್ರೆ ಅಷ್ಟೇ ಇರುತ್ತೆ, ಇದರಿಂದಾಗಿ ಏನು ಕಮ್ಮಿ ಆಗುತ್ತೆ ಅದಿಲ್ಲ, ಆ ಪ್ರಾಬ್ಲಮ್ಸ್ ಬರಲ್ಲ. ಓಕೆ, ಹಾಗಾದ್ರೆ ಒಂದು ಹೆಣ್ಮಗುವಿಗೆ ಹುಟ್ಟುತ್ತಾನೆ ಇಂತಿಷ್ಟು ಎಗ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ. ಸೊ ಮಂತ್ಲಿ ಅದು ವೇಸ್ಟ್ ಆಗಿ ಹೋಗೋದನ್ನ ನೀವು
ತೆಗೆದು ಲೈಕ್ ಅಂದ್ರೆ ಎಗ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ನೋಡ್ಕೊಂಡು ತೆಗೆದು ಫ್ರೀಸ್ ಮಾಡ್ತೀರಾ ಅಂತ. ಓಕೆ ಓಕೆ. ಸೊ ಎಗ್ ಫ್ರೀಸಿಂಗ್ ಆಯಿತು, ಒಂದಿಷ್ಟು ಒಂದು ಎಗ್ ಫ್ರೀಸಿಂಗ್ ಮಾಡಿ ಒಂದು 2-3 ವರ್ಷ ಅಥವಾ ಒಂದು 4-5 ವರ್ಷ ಆದಮೇಲೆ ಆ ಮಹಿಳೆಗೆ ಓಕೆ ನನಗೆ ಈಗ ಬೇಬಿ ಬೇಕು ಅಥವಾ ನಾನು ಪ್ರೆಗ್ನೆಂಟ್ ಆಗಬೇಕು ಅನ್ನುವಂಥ ಒಂದು ಟೈಮಲ್ಲಿ ಅವರಿಗೆ ಯೋಚನೆ ಬಂತು ಅಂತ ಹೇಳಿದಾಗ ನೆಕ್ಸ್ಟ್ ಹೇಗೆ ಆ ಫ್ರೀಸ್ ಆಗಿರುವಂತಹ ಎಗ್ಗನ್ನು ಹೇಗೆ ಮತ್ತೆ ಬೇಬಿಯಾಗಿ ಕನ್ವರ್ಟ್ ಮಾಡೋದಕ್ಕಾಗುತ್ತೆ ಅಂತ? ಫ್ರೀಸಿಂಗ್ ಮಾಡಿದ್ದಾರೆ ಅನ್ಕೊಳ್ಳಿ, ಇವಾಗ ಲೇಟರ್ ಆನ್ ಮದುವೆ ಆಗಿ ನ್ಯಾಚುರಲಿ ಆಗುವಂತ ಚಾನ್ಸಸ್ ಕೂಡ ಇದೆ, ಎಲ್ಲಾನು ನ್ಯಾಚುರಲಿ ಪ್ರೆಗ್ನೆಂಟ್ ಆಗ್ಬಹುದು. ಸೊ ಆವಾಗ ನಿಮಗೆ ಈ ಫ್ರೀಸ್ ಮಾಡಿದ್ ಬೇಡ ಅನ್ಸಿದ್ರೆ ನೀವು ಯು ಕ್ಯಾನ್ ಆಲ್ವೇಸ್ ರಿಕ್ವೆಸ್ಟ್ ಅದನ್ನ ನೀವು ಸ್ಟಾಪ್ ಮಾಡ್ಬೋದು. ಸೊ ಇಲ್ಲ ನಿಮಗೆ ಅವಾಗ ಏನಾದ್ರೂ ಫರ್ಟಿಲಿಟಿ ಇಶ್ಯೂಸ್ ಇದೆ, ಸೊ ಅವಾಗ ನಿಮ್ಮ ಹಸ್ಬೆಂಡ್ ನ ಕರ್ಕೊಂಡು ಬಂದು ಅಲ್ಲಿ ಫ್ರೀಸ್ ಆಗಿರೋ ಎಗ್ಗಿಗೆ ನಿಮ್ಮ ಹಸ್ಬೆಂಡ್ ವೀರ್ಯ ಸೇರಿಸ್ಬಿಟ್ಟು ಫರ್ಟಿಲೈಸ್ ಮಾಡಿ IVF ಬೇಬಿ ಮಾಡ್ಕೋಬಹುದು. ಸೊ ಅದು ಅಲ್ಲಿ ಎಷ್ಟು ನಾವು ಫ್ರೀಸ್ ಮಾಡಿ ಇಟ್ಟಿದೀವಿ ಆ ಎಗ್ ನ ಯೂಸ್ ಮಾಡಬಹುದು. ಸೊ ಇವಾಗ ನಾವು ಬೇರೆ ಬೇರೆ ಬ್ಯಾಚ್ ಅಲ್ಲಿ ಇಟ್ಟಿರ್ತೀವಿ, ಎಲ್ಲ ಎಗ್ ಒಂದೇ ಬ್ಯಾಚ್ ಅಲ್ಲಿ ಇಡಲ್ಲ, ಬೇರೆ ಬೇರೆ ಬ್ಯಾಚ್ ಮಾಡಿರ್ತೀವಿ. ಸೊ ಒಂದ್ಸಲಕ್ಕೆ 1-2-3 ಎಗ್ ನಾವು ಥಾವ್ ಮಾಡಿ ಅದನ್ನ IVF ಮಾಡಿಬಿಟ್ಟು ಅದನ್ನ ಬೆಳೆಸ್ಬಿಟ್ಟು ಸೊ ರೆಗ್ಯುಲರ್ IVF ಪ್ರೊಸೀಜರ್ ಆಗುತ್ತೆ. ಓಕೆ. ಅಂದ್ರೆ ಈಗ ಎಗ್ ಫ್ರೀಸಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ IVF ಮಾಡಿಸ್ಲೇಬೇಕು. ಲೈಕ್ ಆ ಎಗ್ ಫ್ರೀಸ್ ಆಗಿರೋ ಎಗ್ಗಿಂದ ನಮಗೆ ಬೇಬಿ ಬೇಕು ಅಂತ ಹೇಳಿದ್ರೆ IVF ಮಾಡಿಸ್ಲೇಬೇಕು, ಯಾಕಂದ್ರೆ ಈ ಒಂದು ಕ್ಲಾರಿಟಿ ಇದ್ರೆ ಬೆಸ್ಟ್ ಅಂತ. ಡೌಟ್ಸ್ ಇರಬಾರ್ದು ಈ ವಿಚಾರದ ಬಗ್ಗೆ ಮಾತಾಡ್ಬೇಕು. ಈಗ IVF ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪ್ರೊಸೀಜರ್ ಎಲ್ಲ ಒಟ್ಟಿಗೆ ಆಗುತ್ತೆ. ಇದೇ ಇಂಜೆಕ್ಷನ್ ಕೊಡೋದು, ಇದೇ ಎಗ್ ತೆಗಿಯೋದು, ಇದು ಎಗ್ ತೆಗ್ದ್ಮೇಲೆ ಹಸ್ಬೆಂಡ್ ವೀರ್ಯ ತೆಗೆದು ನಾವು ಲ್ಯಾಬ್ ಅಲ್ಲಿ ಅದನ್ನ ಫರ್ಟಿಲೈಸ್ ಮಾಡಿ ಬೆಳೆಸ್ಬಿಟ್ಟು ಅವಾಗ ಎಂಬ್ರಿಯೋ ಅಂತ ಹೇಳ್ತೀವಿ, ಬೆಳೆಸ್ಬಿಟ್ಟು ಆಮೇಲೆ ವೂಮಲ್ಲಿ ಹಾಕುವಂಥದ್ದು. ಆದರೆ ಇದರಲ್ಲಿ ಹಾಫ್ ಪ್ರೊಸೀಜರ್ ಮಾತ್ರ ಆಗುತ್ತೆ. ನಾವು ಏನು ತೆಗ್ಬಿಟ್ಟು ಫ್ರೀಸ್ ಮಾಡಿ ಇಡ್ತೀವಿ. ಮುಂದಿನ ಪ್ರಕರಣ ಇದೆಯಲ್ಲ ಅದು ಫರ್ಟಿಲೈಸ್ ಮಾಡುವಂಥದ್ದು ಅದು ಆಗಲ್ಲ ಇಲ್ಲಿ. ಆದರೆ ನಿಮಗೆ ನೆಕ್ಸ್ಟ್ ಬೇಬಿ ಬೇಕು ಅಂತಂದ್ರೆ ಎಗ್ನ ನಾವು IVF ಮೂಲಕನೇ ಮಾಡ್ಬೇಕಾಗುತ್ತೆ. ಓಕೆ ಓಕೆ. ಸೊ ಈ ವಿಚಾರದ ಬಗ್ಗೆ ಮಿತ್ಸ್ ಏನಾದರೂ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟರ್? ಈಗ ಒಂದು ಅದೇ ಮೇನ್ ನಾನು ಅವಾಗ್ಲೇ ಹೇಳ್ದಂಗೆ ಕೆಲವರಿಗೆ ಈಗ ನಂದು ಎಗ್ ಎಲ್ಲ ಕಡಿಮೆ ಆಗೋಗುತ್ತೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ, ಈ ತರದೆಲ್ಲ ಇದೆ. ಅದ್ರದ್ದು ಏನು ಪ್ರಾಬ್ಲಮ್ ಇರಲ್ಲ. ಎಷ್ಟೋ ಇದು ಒಂಥರ ಏನ್ ಹೇಳ್ತೀವಿ ಒಂದು FD ಇಟ್ಟಂಗೆ, ಯಾವಾಗ ಬೇಕಾದ್ರೂ ನೀವು ತಗೋಬಹುದು ಅಂತ. ಆವಾಗ ಏನಾಗುತ್ತೆ ನಿಮ್ಗೆ ಒಂದು ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬ್ಯಾಕಪ್ ಪ್ಲಾನ್ ಇದ್ದಂಗೆ ನಿಮಗೆ. ಸೊ ಅಷ್ಟೇ ಹೊರತು ಇದರಿಂದಾಗಿ ನಿಮಗೆ ನ್ಯಾಚುರಲಿ ಕನ್ಸೀವ್ ಆಗಲ್ಲ ಅಂತ ಯಾವುದೂ ಪ್ರಾಬ್ಲಮ್ ಇಲ್ಲ. ಎರಡನೇದು ಇನ್ ಕೇಸ್ ನಿಮಗೆ ನ್ಯಾಚುರಲ್ ಆಗಿಲ್ಲ ಅಂದ್ರೂ ಇದೊಂದು ಬ್ಯಾಕಪ್ ಪ್ಲಾನ್. ಮೂರನೇದು ಈಗ ಇದರಿಂದಾಗಿ ನೀವೀಗ IVF ಪ್ರಾಬ್ಲಮ್ ಆಗಬೇಕು ಅಂತಂದ್ರೂ ಒಂದು 5 ವರ್ಷ ಆದಮೇಲೆ ಗೊತ್ತಾಗೋದು. ಸೊ ಇವಾಗ ಯಂಗರ್ ಎಗ್ಸ್ ಇರೋದ್ರಿಂದ ಅದರಿಂದಾಗಿ ಯೂಸ್ ಮಾಡ್ಬೋದು. ಸೊ ಅದೊಂದು ಹೆಲ್ಪ್ ಇದೆ. ಮತ್ತೆ ಮಿತ್ಸ್ ಬೇರೆ ಏನಿಲ್ಲ, ನನ್ನ ಎಗ್ ಕಡಿಮೆ ಆಗುತ್ತೆ ಅಂತ ಯಾರು ಯೋಚನೆ ಮಾಡಿರ್ತಾರೋ ಆ ಥರ ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಇದು ನಿಮ್ಮ ಆ ತಿಂಗಳಲ್ಲಿ ರಿಕ್ರೂಟ್ ಆಗೋದನ್ನ ಮಾತ್ರ ನಾವು ತೆಗಿತಾ ಇರೋದು ಹೊರತು ನಿಮ್ಮ ರಿಸರ್ವ್ ಇಂದ ನಾವು ಯಾವುದು ತೆಗಿತಾ ಇಲ್ಲ. ಓಕೆ ಓಕೆ. ಸೊ ಹಾಗಾಗಿ ಫ್ಯೂಚರಲ್ಲಿ ಬೇಬಿ ಬೇಕು, ಅದರ ಜೊತೆಗೆ ನನ್ನ ಕೆರಿಯರ್ ಪ್ಲಾನ್ ಕೂಡ ಮಾಡಬೇಕಾಗತ್ತೆ. ಅಂದರೆ ಕೆಲಸ ಆಗಿರ್ಬೋದು, ಮದುವೆ. ಸೊ ಈ ಥರ ಏನಾದರೂ ನಿಮಗೆ ಯೋಚನೆ ಇತ್ತು, ಮಹಿಳೆಯರಿಗಿತ್ತು ಅಂತ ಹೇಳಿದ್ರೆ ಎಗ್ ಫ್ರೀಸಿಂಗ್ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬಹುದು ಅಂತ. ಬೆಸ್ಟ್ ಆಪ್ಷನ್ ಹೌದು, ಬಟ್ ಇಟ್ಸ್ ಓನ್ಲಿ ಅನ್ ಆಪ್ಷನ್. ಈಗ ಎಗ್ ಫ್ರೀಸಿಂಗ್ ಇದೆ ಅಂತ ಹೇಳ್ಕೊಂಡು ಎಗ್ ಫ್ರೀಸ್ ಮಾಡಲೇಬೇಕು ಆ ಥರ ಏನಿಲ್ಲ. ಎರಡನೇದು ಯಂಗರ್ ನೀವು ಬೇಗ ಮದುವೆ ಆಗಿ ಅಥವಾ ಯಂಗರ್ ಏಜಲ್ಲಿ ಕನ್ಸೀವ್ ಆದರೆ ದಟ್ ಈಸ್ ಅ ಬೆಸ್ಟ್ ಥಿಂಗ್ ಫಾರ್ ಅ ವುಮೆನ್. ಓಕೆ, ಬಟ್ ಹೌದು ಅದರಿಂದಾಗಿ ಲಾಟ್ ಆಫ್ ಸೆಟ್ ಬ್ಯಾಕ್ಸ್ ಇರುತ್ತೆ ನಿಮ್ಮ ಕೆರಿಯರಲ್ಲಿ, ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಹೆಲ್ತ್ ವೈಸು ಫಾರ್ ದ ಮದರ್ ಆ್ಯಂಡ್ ಫಾರ್ ದ ಬೇಬಿ ಇದೊಂದು ಆಪ್ಷನ್ ಇದೆ ಅಂತ ಹೇಳಿ ಪ್ರೆಗ್ನೆನ್ಸಿ ಡಿಲೇ ಮಾಡಕೂಡ್ದು. ಯಾಕಂದ್ರೆ ಯಂಗರ್ ಏಜಲ್ಲಿ ನೀವು ಕನ್ಸೀವ್ ಆಗಿದ್ರಿಂದ ಆಗೋ ತುಂಬಾನೇ ಅಡ್ವಾಂಟೇಜ್ಗಳಿದೆ. ಆಸ್ ಅ ಆಬ್ಸ್ಟಿಟಿಷಿಯನ್ ನಾನು ಹೇಳ್ತಾ ಇರೋದು ಅಂತಂದ್ರೆ ಈಗ ಒಂದು 25 ಇಯರಿಗೂ 35 ಇಯರ್ ಓಲ್ಡ್ ಡಿಫ್ರೆನ್ಸ್ ಇದೆ ಪ್ರೆಗ್ನೆನ್ಸಿಯಲ್ಲಿ, ಹೇಗೆ ಕಾಂಪ್ಲಿಕೇಶನ್ಸು ಅದು ಎಲ್ಲಾನು. ಸೊ ಅದರಿಂದಾಗಿ ಹೆಲ್ತ್ ವೈಸ್ ಕೂಡ ನೀವು ಬೇಗ ಪ್ರೆಗ್ನೆಂಟ್ ಆದರೆ ಒಳ್ಳೆಯದೇ. ಬಟ್ ಕಾರಣಾಂತರದಿಂದ ಅದನ್ನೇನೋ ಮುಂದೂಡಬೇಕು ಅಂತಂದರೆ ಈ ಥರ ಆಪ್ಷನ್ ಇದೆ. ಏನು ಈಗ ಕೆಲವೊಮ್ಮೆ ಏನಾಗುತ್ತೆ 40 ಇಯರ್ಸ್ ಆಗುವಾಗ ಬರ್ತಾರೆ ಡಾಕ್ಟ್ರೆ ನನಗೆ ಈಗ ಮಗು ಬೇಕು, ಅವ್ರಿಗೇನಾದರೂ ಆಪ್ಷನ್ 30 ವರ್ಷದಲ್ಲಿ ಅಥವಾ 25 ವರ್ಷದಲ್ಲಿ ಇದ್ದಿದ್ದಿದ್ರೆ ಅವ್ರೇನಾದರೂ ಫ್ರೀಸ್ ಮಾಡಿದ್ದಿದ್ರೆ ದಟ್ ವುಡ್ ಹ್ಯಾವ್ ಬೀನ್ ಅ ಬೆಟರ್ ಆಪ್ಷನ್ ಅವರಿಗೆ. ಸೊ ಈಗ 40 ವರ್ಷದಲ್ಲಿ ಎಗ್ಗೆ ಇಲ್ಲ, ಮತ್ತೆ ಆಪ್ಷನ್ ಏನು? ಯು ಹ್ಯಾವ್ ಟು ಗೋ ಫಾರ್ ಡೋನರ್. ಇರೋ ಎಗ್ ಹೋಗಿದೆ, ವೇಸ್ಟ್ ಆಗಿದೆ. ಸೊ 40 ಏಜ್ ಬಂದು ಡಾಕ್ಟರ್ ನನಗೆ ಬೇಬಿ ಬೇಕು ಅಂತಂದಾಗ ಅವರಲ್ಲಿ ಎಗ್ ಇಲ್ಲದೆ ಇರೋದ್ರಿಂದ ನಾವು ಯಾವುದೇ ಮೆಡಿಸಿನ್ ಕೊಟ್ಟು ಅಥವಾ ಏನು ಮಾಡಿ ಎಗ್ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮೊದಲೇ ಹೇಳ್ದಂಗೆ
ಅದು ಇಷ್ಟು ಅಂತ ಒಂದು ನ್ಯಾಚುರಲ್ ಆಗಿ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ಬೇಕಾಗುತ್ತೆ ಸೊ ಅದು ಅಷ್ಟೇ ಇರೋದು, ಆ ಲಿಮಿಟ್ ಮುಗ್ದ್ಮೇಲೆ ವಾಪಸ್ ಬರಲ್ಲ ಅದು. ಸೊ ಅದರಿಂದಾಗಿ ನಾವು ಮತ್ತೆ ಬೇರೆ ಆಪ್ಷನ್ಸ್ ಹೇಳ್ತೀವಿ, ಡೋನರ್ ಇಂದ ತಗೊಳ್ಳಿ, ಇನ್ನೊಬ್ರಿಂದ ತಗೊಳ್ಳಿ. ಬಟ್ ಆ ಟೈಮಲ್ಲಿ ಕೆಲವರಿಗೆ ಎಮೋಷನಲಿ ಒಂದು ರೀತಿ ಇದಾಗುತ್ತೆ, ಇದು ನನ್ನ ಮಗು ಅಲ್ವೇನೋ ಅನ್ನೋ ಥರದ್ದು ಒಂದಿಷ್ಟು ಯೋಚನೆಗಳು, ಒಂದಿಷ್ಟು ಮೂಢನಂಬಿಕೆಗಳು ಕೂಡ ಇರುತ್ತೆ. ಸೊ ಯಾರು ಸ್ಟ್ರಾಂಗ್ ಇರ್ತಾರೆ ಅವರು ಆ ಆಪ್ಷನಿಗೆ ಹೋಗ್ಬೋದು ಅಲ್ವಾ ಮ್ಯಾಮ್? ಓಕೆ. ಸೊ ನೀವು ಹೇಳಿದ್ರಿ ಎಗ್ ಫ್ರೀಸಿಂಗ್ ಟೈಮಲ್ಲಿ ಟೆಸ್ಟ್ ಬೇಕಾಗುತ್ತೆ, ಇಂಜೆಕ್ಷನ್ ಇರುತ್ತೆ ಅಂತ. ಸೊ ಈ ಟೈಮಲ್ಲಿ ಒಂದು ಡೌಟ್ ಬರುತ್ತೆ, ನಮಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದೇನೋ, ವೇರಿಯೇಷನ್ಸ್ ಆಗಬಹುದೇನೋ ಅಂತ. ಸೊ ಆ ರೀತಿ ಯೋಚನೆ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಹಾರ್ಮೋನ್ಸ್ ಅಂದರೆ ನಾವು ತುಂಬಾನೇ ಏನೋ ಜಾಸ್ತಿ ಹಾರ್ಮೋನ್ಸ್ ಏನು ಕೊಡಲ್ಲ. ಈಗ ನಾನು ಹೇಳ್ದಂಗೆ ಈಗ ಒಂದು ಮಗುಗೆ ಒಂದು ತುತ್ತು ಕೊಡೋದನ್ನು 10 ಮಕ್ಳಿಗೆ ತುತ್ತು ಕೊಡೋದು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ. ನಮ್ಮ ನ್ಯಾಚುರಲಿ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಗಳೇ ಇದು. ಆದರೆ ಸಪೋರ್ಟ್ ಜಾಸ್ತಿ ಬೇಕಾಗಿರೋದ್ರಿಂದ ನಾವು ಹೊರಗಡೆಯಿಂದ ಕೊಡ್ತಾ ಇರೋದು. ಅದು ವಿದಿನ್ 24 hours ನಮ್ಮ ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಅದೇ ಕಾರಣಕ್ಕಾಗಿ ನಾವು ಡೈಲಿ ಅದೇ ಟೈಮಿಗೆ ಇಂಜೆಕ್ಷನ್ಸ್ ಕೊಡಬೇಕಾಗಿರೋದು. ಸೊ ಅಂದರೆ ಆ ಟೈಮಿಗೆ ಕೊಟ್ಟಿಲ್ಲ ಅಂದರೆ ಅದು ಬೆಳವಣಿಗೆ ಆಗಲ್ಲ. ಸೊ ಅದರಿಂದಾಗಿ ಇದೇನು ಜಾಸ್ತಿ ಟೈಮ್ ನಮ್ಮ ಬಾಡಿಯಲ್ಲಿ ಇರಲ್ಲ, ಆ 1 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಇದ್ದು ಆಮೇಲೆ ಅದೆಲ್ಲ ಹೋಗ್ಬಿಡುತ್ತೆ. ಸೊ ಕೆಲವರು ಹೇಳ್ತಾರೆ ನನಗೆ ನಾನು ದಪ್ಪ ಆಗಿದ್ದೀನಿ, ಅದರಿಂದಾಗಿ ದಪ್ಪ ಆಗಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಒಂದು ಸ್ವಲ್ಪ ವಾಟರ್ ರಿಟೆನ್ಷನ್ ಇರುತ್ತೆ, 1-2 kg ಆಚೆ ಈಚೆ ಆಗ್ಬೋದು, ಬಟ್ ಅದಾದ್ಮೇಲೆ ಇಲ್ ಬಿ ನಾರ್ಮಲೇ. ಆದರೆ ಈಗ ಕೆಲವರು ತುಂಬ ಓವರ್ ಆಗಿ ರೆಸ್ಟ್ ತಗೊಂಡು ಹೆದರ್ಕೊಂಡು ಸ್ಟ್ರೆಸ್ ಈಟಿಂಗು ಇದೆಲ್ಲ ಮಾಡೋದ್ರಿಂದ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ವೆಯ್ಟ್ ಏನು ಹೆಚ್ಚು ಕಡಿಮೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಅಂತದೇನು ಇರೋದಿಲ್ಲ ಅಂತ. ಒಂದು ವಾಟರ್ ರಿಟೆನ್ಷನ್ ಆಗುತ್ತೆ, ಅದರಿಂದಾಗಿ 1-2 kg ಹೆಚ್ಚು ಕಮ್ಮಿ ಆಗ್ಬಹುದು. ಬಟ್ ಅದು ಬಿಟ್ರೆ ದೇರ್ ಇಸ್ ನೋ ವೆಯ್ಟ್ ಗೇನ್. ಓಕೆ. ಸೊ ಎಲ್ಲ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಏನಾದ್ರು ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಾವೊಂದು ಜ್ವರಕ್ಕೆ ಒಂದು ಟ್ಯಾಬ್ಲೆಟ್ ತಗೊಂಡ್ರು ಜಾಸ್ತಿ ಹೊತ್ತು ನಿದ್ದೆ ಮಾಡ್ತೀವಿ, ಕೈ ಕಾಲಲ್ಲಿ ಶಕ್ತಿ ಇಲ್ಲ ಅನ್ನೋ ಥರ ಆಗುತ್ತೆ. ಸೊ ಒಂದು ಬೇಕು ಅಂತ ಹೇಳಿದಾಗ ಒಂದಿಷ್ಟನ್ನ ನಾವು ಕಾಂಪ್ರಮೈಸ್ ಆಗೋವಂಥದ್ದು ಮಾಡಲೇಬೇಕಾಗುತ್ತೆ ಅಂತ. ಓಕೆ ಮ್ಯಾಮ್, ಎಗ್ ಫ್ರೀಸಿಂಗ್ ಅಂತ ಬಂದಾಗ ಅಥವಾ IVF ಅಂತ ಬಂದಾಗ ಹೆಚ್ಚಿನ ಜನರಿಗೆ, ಅದರಲ್ಲೂ ಕೂಡ ಈ ಮಧ್ಯಮ ವರ್ಗದ ಜನರಿಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಇದೆಲ್ಲ ದುಡ್ಡಿರೋರ್ಗಪ್ಪ, ನಮ್ಮಂಥವ್ರಿಗೆ ಆಗೋದಿಲ್ಲ, ಅದು ಅಂದರೆ ಅಷ್ಟು ದುಡ್ಡನ್ನು ನಮಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅಷ್ಟು ಕಾಸ್ಟ್ಲಿ ಇರುತ್ತೆ ಎಗ್ ಫ್ರೀಸಿಂಗ್ ಆಗಿದ್ರೆ. ಸೊ ಎಗ್ ಫ್ರೀಸಿಂಗ್ ಅಥವಾ IVF ಈ ಟ್ರೀಟ್ಮೆಂಟಲ್ಲಿ ಹಾರ್ಮೋನ್ಸ್ಗಳ ಇಂಜೆಕ್ಷನ್ ಏನು ಕೊಡ್ತೀವೋ ಅದು ತುಂಬ ಅತಿ ಗುಣಮಟ್ಟದ್ದು. ಯಾಕೆಂದರೆ ಅದು ನಾವು ಮೊದಲೆಲ್ಲ ಮೆನಪಾಸಲ್ ಯೂರಿನಿಂದೆಲ್ಲ ಕಲೆಕ್ಟ್ ಮಾಡ್ತಾ ಇದ್ವಿ, ಇವಾಗ ಆ ಥರ ಎಲ್ಲ ರೀಕಾಂಬಿನೆಂಟ್ ಅಂತ ಬರುತ್ತೆ. ಸೊ ಅದರಿಂದಾಗಿ ಸೈಡ್ ಎಫೆಕ್ಟ್ಗಳು ತುಂಬಾ ಕಡಿಮೆ ಆಗಿದೆ, ತುಂಬಾ ಕಡಿಮೆ. ಸೊ ಆದರೆ ಅದು ಆ ಪ್ರೊಡಕ್ಷನ್ ಏನಿದೆ ಅದು ವೆರಿ ಎಕ್ಸ್ಪೆನ್ಸಿವ್. ಸೊ ಅದರಿಂದಾಗಿ ಇಂಜೆಕ್ಷನ್ಗಳು ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಈ ಏನು ಕಾಸ್ಟ್ ಇದೆ ಅದ್ರದ್ದು 50% ಕಾಸ್ಟ್ ಇಸ್ ಬಿಕಾಸ್ ಆಫ್ ದ ಹೈ ಎಂಡ್ ಇಂಜೆಕ್ಷನ್. ಸೊ ಅದೇ ಪ್ರಕಾರ ಆ ಇಂಜೆಕ್ಷನ್ ಕಾಸ್ಟ್ ತಗೊಂಡ್ರೆ ಬೇರೆ ಕಾಸ್ಟಸ್ ಏನು ಬರಲ್ಲ. ಯಾಕೆಂದರೆ ಇದೊಂದು ಒಳ್ಳೆ ಲ್ಯಾಬ್, ಒಂದು ಒಳ್ಳೆ ಲ್ಯಾಬ್ ಸೆಟಪ್ ಮಾಡೋಕ್ಕೂ ಅದ್ರದ್ದು ಎಕ್ವಿಪ್ಮೆಂಟ್ಸ್ ಎಲ್ಲನೂ ವೆರಿ ಎಕ್ಸ್ಪೆನ್ಸಿವ್. ಈಗ ನಾರ್ಮಲ್ ಆಗಿ ಒಂದು ಸರ್ಜರಿ ಮಾಡೋ ಥರ ಅಲ್ಲ, ಇದಕ್ಕೆ ವೆರಿ ಎಕ್ಸ್ಪೆನ್ಸಿವ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬೇಕಾಗುತ್ತೆ, ಅದೇ ಥರ ಎಕ್ಸ್ಪರ್ಟೀಸ್ ಕೂಡ ಬೇಕಾಗುತ್ತೆ. ಸೊ ಅದೆಲ್ಲ ಇನ್ಕ್ಲೂಡ್ ಮಾಡಿದರೆ ಎಸ್ ಕಾಸ್ಟ್ಲಿ ಆಗುತ್ತೆ. ಬಟ್ ಈಗ ಏನಾಗಿದೆ, ದೆರ್ ಆರ್ ಮೆನಿ ಆಪ್ಷನ್ಸ್. ಸೊ ಅದರಿಂದಾಗಿ ಈ ಎಗ್ ಫ್ರೀಸಿಂಗಿಗೂ ಕೂಡ ಕಾಸ್ಟ್ ತುಂಬ ಇದರಲ್ಲಿ ಕಮ್ಮಿ ಮಾಡಿದ್ದಾರೆ. ಆ್ಯಂಡ್ ಓನ್ಲಿ ಥಿಂಗ್ ಇದೊಂದು ರಿಕರೆಂಟ್. ಈಗ ನಾವು ಕೆಲವು ಹಾಸ್ಪಿಟ್ಲಲ್ಲಿ 6 ತಿಂಗಳಿಗೊಮ್ಮೆ ನೀವು ರಿನ್ಯೂ ಮಾಡಬೇಕಾಗುತ್ತೆ. ಸೊ ಈಗ ನಿಮಗೆ 1 ವರ್ಷಕ್ಕೆ ಸಾಕು ಅಂದರೆ 1 ವರ್ಷ ಕಟ್ಟಬೇಕು, ಮತ್ತೆ 1 ವರ್ಷ ಬಿಟ್ಟು ಕಟ್ಟಬೇಕು, ಅಥವಾ 5 ವರ್ಷ ಕಟ್ಬಿಡ್ತೀರಾ. ಸೊ ಆ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ. ಬಟ್ ಓವರ್ ಆಲ್ ಎಕ್ಸ್ಪೆನ್ಸಿವ್ ಯಾಕೆ ಅನಿಸ್ತಾ ಇದೆ ಅಂತಂದರೆ, ಈಗ ನಾವು ಎಮರ್ಜೆನ್ಸಿ ಏನಾದರೂ ತೊಂದರೆ ಆಗಿ ಹೋಗುವಾಗ ನಾವು ಕಾಸ್ಟ್ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ಇದು ಆಪ್ಷನ್, ಹೌದು, ಆಪ್ಷನ್ ಬೇಕಿದ್ರೆ ಮಾತ್ರ. ಸೊ ಅದಕ್ಕೆ ಆ ಥರ ಹೋಗುವಾಗ ನಿಮಗೆ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು. ಬಟ್ ಸ್ಟಿಲ್ ನಾಟ್ ವೆರಿ ಎಕ್ಸ್ಪೆನ್ಸಿವ್. ಮಧ್ಯಮ ವರ್ಗದವರು ಇದನ್ನು ಆಪ್ಟ್ ಮಾಡುವಂಥದ್ದು. ಅದಲ್ಲದೆ ಇವಾಗ ತುಂಬಾನೇ ಇನ್ಶೂರೆನ್ಸ್ ಇಲ್ಲ, ಫೈನಾನ್ಸ್ಗಳು ಸಪೋರ್ಟ್ ಮಾಡ್ತಾ ಇದೆ ಈ ತರ ಆಪ್ಷನ್. ಓಕೆ, ಯಾಕಂತ ಹೇಳಿದ್ರೆ ಇಡೀ ಪ್ರೊಸೀಜರ್ ಒಂದ್ ಕಡೆ ಆದ್ರೆ ನಾವು ಅದಕ್ಕೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವರಿಗೆ ಬೇಕಿದ್ರೂ ಕೂಡ ಓಕೆ ಇದು ನಮ್ಗೆ ಆಗಲ್ಲಪ್ಪ, ನಮ್ಮಂಥವ್ರಿಗಲ್ಲ, ಇದು ದುಡ್ಡಿರೋರಿಗೆ ಅನ್ನುವಂಥ ಯೋಚನೆಯಿಂದ ಕೈ ಬಿಟ್ಬಿಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಇರುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಅದಕ್ಕಾಗಿನೇ ಇವಾಗ ತುಂಬಾ EMI ತರ ಆಪ್ಷನ್ಸ್ಗಳೆಲ್ಲ ಇದೆ. ಅದು ಥ್ರೂ ಥರ್ಡ್ ಪಾರ್ಟಿ ಅಂತ ಹೇಳ್ತಾರೆ. ಸೊ ಅದು ಕೆಲವು ಹಾಸ್ಪಿಟಲ್ಸ್ ಅಲ್ಲಿ ಇದೆ ಅದು ಆಪ್ಷನ್ಸ್, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ. ಈಗ
ಈಗ ಗಂಡನಲ್ಲಿ ಸಮಸ್ಯೆ ಇದೆ, ಸ್ಪರ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಾನು ಎಗ್ ಫ್ರೀಸ್ ಮಾಡಿದ್ದೀನಿ, ಅದರಿಂದ ಯೂಸ್ ಏನು ಅನ್ನುವಂಥ ಒಂದು ಡೌಟ್ ಬರುತ್ತೆ. ಹಾಂ, ಸೊ ಈಗ ಎಗ್ ಫ್ರೀಸಿಂಗ್ ಮಾಡಿದರೆ ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ IVF ಮಾಡುವಂಥ ಪರಿಸ್ಥಿತಿ ಇದ್ದರೆ ಏನೂ ತೊಂದರೆ ಬರಲ್ಲ. ಯಾಕೆಂದರೆ ಹಸ್ಬೆಂಡಲ್ಲಿ ಸ್ಪರ್ಮ್ 0 ಇದ್ದರೆ ಮಾತ್ರ ಎಗ್ ಫ್ರೀಸ್ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ವೀರ್ಯ ಕಮ್ಮಿ ಇದೆ ಅಥವಾ ಮೊಟಿಲಿಟಿ ಕಮ್ಮಿ ಇದೆ ಅಥವಾ ಮಾರ್ಫಾಲಜಿ ಅಂತ ಹೇಳ್ತೀವಿ, ಯಾಕೆಂದರೆ ಅದಕ್ಕೆ ಹೆಡ್ ಟೈಲ್ ಅಂತೆಲ್ಲ ಇರುತ್ತೆ, ಅದೆಲ್ಲ ಕಮ್ಮಿ ಇದ್ರೂ ಹೇಗೂ IVF ಮಾಡಲೇಬೇಕು. ಸೊ ಇಫ್ ಯು ಎಗ್ ಫ್ರೀಸ್ ಮಾಡಿರೋದ್ರಿಂದ 50% ಆಲ್ರೆಡಿ ಕೆಲಸ ಆಯಿತು. ಸೊ ಅದರಿಂದಾಗಿ ಅವರಿಗೆ ಬೆಸ್ಟ್ ಆಪ್ಷನ್ ಇರುತ್ತೆ ಎಗ್ ಫ್ರೀಸಿಂಗ್ ಮಾಡಿದರೆ ಅವರು. ಓಕೆ. ಈಗ 30-35 ಏಜಲ್ಲೂ ಕೂಡ ಮಾಡ್ಬೋದು ಎಗ್ ಫ್ರೀಸಿಂಗ್ ಅಂತ ಹೇಳಿದ್ರಿ. ಈಗ ಕೆಲವರಿಗೆ ತುಂಬ ಕೆರಿಯರ್ನ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಒಂದು ಕಡೆಯಿಂದ ಮನೆಯಲ್ಲಿ ಮದುವೆ ಆಗುವಂತ ಫೋರ್ಸ್ ಮಾಡ್ತಿರ್ತಾರೆ, ಒಂದು ಕಡೆಯಿಂದ ಆಫೀಸಲ್ಲಿ ಏನೋ ಒಂದು ಟೆನ್ಷನ್ ಇರುತ್ತೆ. ಸೊ ಆ ಸ್ಟ್ರೆಸ್ಫುಲ್ ಲೈಫು, ಅದರ ಜೊತೆಗೆ ಒಂದಿಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಈ ಮೂಮೆಂಟಲ್ಲಿ ನಾನು ಹೋಗಿ ಎಗ್ ಫ್ರೀಸಿಂಗ್ ಮಾಡಿಸ್ಕೋಬಹುದಾ ಹೇಗೆ ಅಂತ? ಸೊ ಯಾವುದೇ ಪ್ರೊಸೀಜರ್ ಆಗೋಕ್ಕಿಂತ ಮುಂಚೆ ವೆದರ್ ಎಗ್ ಫ್ರೀಸಿಂಗ್ ಅಥವಾ IVF, ಹಾರ್ಮೋನನ್ನು ಒಂದು ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಜಸ್ಟ್ ಒಂದು ಪ್ರೊಸೀಜರ್ ಥರ ಮಾಡಲ್ಲ. ಯಾಕೆಂದರೆ ಈ ಪೇಷಂಟ್ ನಮ್ಮ ಹತ್ರ ಒಂದು 10-15 ದಿವಸ ಬರ್ತಾರೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಒಂದು ಕೌನ್ಸಿಲರ್ ಇಟ್ಕೊಂಡು ಅವ್ರ ಸ್ಟ್ರೆಸ್ ಎಷ್ಟರ ಮಟ್ಟಿಗೆ ಕಮ್ಮಿ ಆಗುತ್ತೆ, ಅದು ಸ್ವಲ್ಪ ಮೆಡಿಟೇಷನು ಈ ಥರ ಎಲ್ಲ ಹೇಳ್ಕೊಡ್ತೀವಿ. ಸೊ ಅದೇನಾಗುತ್ತೆ, ಆ ಥರ ಇದ್ದಾಗ ಹಾರ್ಮೋನ್ ರಿಕ್ವೈರ್ಮೆಂಟ್ ಕೂಡ ಕಮ್ಮಿ ಆಗುತ್ತೆ. ನಾವು ಏನು ಇಂಜೆಕ್ಷನ್ ಕೊಡ್ತೀವೋ ಅದು ಕೂಡ ಕಮ್ಮಿ ಆಗುತ್ತೆ. ಇನ್ನೊಂದು ಏನಂತಂದರೆ ಪೇಷಂಟ್ಗೆ ಮೊದಲೇ ನಾವು ಈ ಥರ ಅಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀವಿ. ಸೊ ಅವ್ರಿಗೆ ಗೊತ್ತು, ಓ ಇಷ್ಟೇನಾ ಅಂತ. ಯಾಕೆಂದರೆ ತುಂಬ ಒಂದು ಸ್ಟ್ರೆಸ್ಸಲ್ಲಿ ಬಂದಿರ್ತಾರೆ, ಏನಾಗುತ್ತೋ ಏನೋ ಅಂತ ಒಂಥರ ಈ ಥರ ನೀವು ಕೇಳಿದ ಕ್ವೆಶನ್ಗಳೆಲ್ಲ ನಾವು ಮೊದಲೇ ಅವರಿಗೆ ಒಂದು ಕ್ಲಾರಿಟಿ ಕೊಟ್ಬಿಟ್ರೆ ಅವ್ರಿಗೆ ಗೊತ್ತಿರುತ್ತೆ, ಓಕೆ ನಾನು ಇವತ್ತು ಬಂದರೆ ನನಗೆ ಇದೇ ಮಾಡ್ತಾರೆ, ಇದನ್ನೇ ಮಾಡ್ತಾರೆ, ಇನ್ನೇನು ಆಗಲ್ಲ ನನಗೆ ಅಂತ. ಮತ್ತು ಸೇಮ್ ಫೇಸಸ್ಸು, ಈಗ ಇವತ್ತೊಂದು ದಿವಸ ಒಬ್ಬರು ಸ್ಕ್ಯಾನ್ ಮಾಡೋದು, ನಾಳೆ ಇನ್ನೊಬ್ಬರು ಸ್ಕ್ಯಾನ್ ಮಾಡೋದು, ಆವಾಗ ಯಾರಿಗೂ ಅಷ್ಟು ಇಷ್ಟ ಆಗಲ್ಲ ಬೇರೆ ಬೇರೆ ಡಾಕ್ಟ್ರನ್ನ ಡೈಲಿ ಮೀಟ್ ಆಗೋದು. ಸೊ ನಾವು ಒಂದೇ ಟೀಮ್ ಇರ್ತೀವಿ, ಅವರನ್ನೇ ನೋಡ್ತಾರೆ, ಅವ್ರ ಹತ್ರನೇ ನಾವು ಎವ್ರಿ ಡೇ ವಿ ಆರ್ ಆಕ್ಸೆಸಿಬಲ್. ನಾವು ಒಂದು ನಂಬರ್ ಕೂಡ ದಿನಕ್ಕೊಬ್ಬರ ಹತ್ರ ಹೋಗಬಾರ್ದು. ಸೊ ಏನು ಅಂತಂದ್ರೆ ಒಂದು ನಂಬರ್ ಕೊಡ್ತೀವಿ. ಎನಿ ಟೈಮ್ ಯಾವುದೇ ಥರದ್ದು ನಿಮಗೆ ಕ್ವೆಶನ್ ಬಂದ್ರೂ, ಸಿಲ್ಲಿ ಆದ್ರೂ ಪರವಾಗಿಲ್ಲ, ಎನಿ ಟೈಮ್ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ನಂಬರ್ ಕೂಡ ಕೊಟ್ಟಿರ್ತೀವಿ. ಡೈಲಿ ಅವ್ರ ಇಂಜೆಕ್ಷನ್ ಬಂದಾಗ್ಲೂ ನಾವು ಕೇಳ್ತೀವಿ. ಸೊ ಮೆಂಟಲಿ ಆ್ಯಂಡ್ ಫಿಸಿಕಲಿ ನಾವು ಅವ್ರಿಗೊಂದು ರಿಯಶೂರೆನ್ಸ್ ಕೊಡ್ತೀವಿ. ಅದು ಕೊಟ್ಟಾಗ ಅವ್ರ ಸ್ಟ್ರೆಸ್ ತುಂಬ ಮಟ್ಟಿಗೆ ಕಮ್ಮಿ ಆಗುತ್ತೆ. ಪ್ಲಸ್ ನಾವು ಒಂದು ಕೌನ್ಸಿಲರ್ ಕೂಡ ಇಟ್ಟಿರ್ತೀವಿ. ಸೊ ಅವರು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡ್ತಾರೆ. ಇದಾದ್ಮೇಲೂ ನಾವು ಒಂದು 2 ದಿವಸ ಅವರನ್ನು ನೋಡಿ ಹೇಗಿದ್ದಾರೆ ಏನು ನೋಡಿ, ಇಫ್ ದೇ ಆರ್ ಓಕೆನೆ ಅವ್ರನ್ನ ಮತ್ತೆ ದೇ ಗೆಟ್ ಬ್ಯಾಕ್ ಟು ದೇರ್ ನಾರ್ಮಲ್ ಲೈಫ್. ಓಕೆ. ಹಾಗಿದ್ರೆ ಇದೊಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದಲ್ವಾ ಮ್ಯಾಮ್? ಓಕೆ. ಸೊ ಈ ವಿಚಾರದ ಬಗ್ಗೆ ನಿಮಗೆ ಹಳ್ಳಿಯಲ್ಲಿ ಅವರಿಗೆ ನಾಲೆಜ್ ಇದೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ IVF ಬಗ್ಗೆ ಕೇಳಿರೋರು ಎಗ್ ಫ್ರೀಸಿಂಗ್ ಬಗ್ಗೆ ಹೆಚ್ಚಿನವ್ರು ಕೇಳಿರೋಂಥ ಚಾನ್ಸಸ್ಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇಂಡಿಯಾದಲ್ಲಿ ಎಷ್ಟು ವರ್ಷಗಳ ಹಿಂದೆಯಿಂದ ಇದು ಬಂದಿತ್ತು ಮ್ಯಾಮ್. ಸೊ ಇವಾಗ ನೀವು ಹಾಸ್ಪಿಟ್ಲಲ್ಲಿ ನೋಡಿರೋ ಹಾಗೇನೆ ಜನಗಳಿಗೆ ಗೊತ್ತಿರುತ್ತೆ ಈ ಥರ ಒಂದು ಎಗ್ ಫ್ರೀಸಿಂಗ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಈ ಥರ ನಾವು ಎಗ್ಗನ್ನು ಫ್ರೀಸ್ ಮಾಡಿ ಇಡಬಹುದು, ಫ್ಯೂಚರಲ್ಲಿ ನಮಗಿದು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಿರುತ್ತೆ ಹೇಗೆ ಅಂತ? ತುಂಬ ಜನರಿಗೂ ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಇದೊಂದು ಮೆಡಿಕಲ್ ಎಮರ್ಜೆನ್ಸಿ ಅಲ್ಲ, ಇದೊಂಥರ ಪ್ರಿವೆಂಟಿವ್ ಮೆಡಿಸಿನ್ ಅಂತ. ಇವಾಗ ಮೊದಲು ನಾವು ಯಾರಿಗಾದರೂ ಹೋಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಏನಾದರೂ ತೊಂದರೆ ಇದೆಯಾ ಅಂತ ಹೇಳಿದರೆ, ಯಾಕಪ್ಪ ನನಗೇನು ತೊಂದರೆ ಇಲ್ಲಲ್ಲ, ನಾನು ಯಾಕೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ವಾ. ಆದರೆ ಇವಾಗ ನೋಡಿದರೆ ಎಲ್ಲರೂ ಈಗ ಒಂದು 40 ವರ್ಷ ಆದಮೇಲೆ ಮೋಸ್ಟ್ ಆಫ್ ದೆಮ್, ಅಥವಾ ಈಗ ನಾವೊಂದು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವ್ರು ಕಂಪಲ್ಸರಿ ಮಾಡಲೇಬೇಕು, ಎಲ್ಲ ವರ್ಷನೂ ಮಾಡಿಸ್ಬೇಕು ಅಂತ ಹೇಳಿರೋದ್ರಿಂದ ಅದು ಇವಾಗ ಏನಾಗಿದೆ, ತುಂಬ ಜನ ಬರ್ತಾ ಇದ್ದಾರೆ ಪ್ರಿವೆಂಟಿವ್. ಇದು ಕೂಡ ಅದೇ ಬ್ರ್ಯಾಕೆಟಲ್ಲಿ ಬರುತ್ತೆ. ಸೊ ಮೊದಲು ನಾವು ಏನೋ ಪ್ರಾಬ್ಲಮ್ ಆದಮೇಲೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ, ಈಗ ಇಲ್ಲ ನಮಗೆ ಪ್ರಿವೆನ್ಷನ್ ಬೇಕಾಗಿದೆ. ಸೊ ಅದೇ ಥರ ಇದೂ ಕೂಡ ಒಂಥರ ಪ್ರಿವೆನ್ಷನ್, ಮುಂದೆ ಆಗುವಂಥ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಕೊಂಡು ಇವತ್ತು ಪ್ರಿಸರ್ವ್ ಮಾಡುವಂಥದ್ದು. ಸೊ ಮಾಡಲೇಬೇಕು ಕಂಪಲ್ಸರಿ ಇಲ್ಲ, ಆದರೆ ನಿಮ್ಮ ಕೆರಿಯರ್ ಹೇಗೆ ಹೋಗ್ತಾ ಇದೆ, ಅಥವಾ ಮದುವೆ ಇವಾಗ ಎಷ್ಟೋ ಜನ ಲೇಟ್ ಮ್ಯಾರೇಜಸ್ ಆಗ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುವಂಥದ್ದು. ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ,
ಗೊತ್ತಿದ್ರೂ ಸ್ವಲ್ಪ ಹೆದರಿಕೆ ಇರುತ್ತೆ. ಸೊ ಎಷ್ಟು ಜನರಿಗೆ ಇದು ಗೊತ್ತಾಗುತ್ತೋ ಅಷ್ಟು ಒಳ್ಳೇದು. ಬಟ್ ಎಲ್ಲ ಪ್ರೋಸ್ ಅಂಡ್ ಕಾನ್ಸ್ ಬಗ್ಗೆ ವಿಚಾರ ಮಾಡಿಕೊಂಡು ಒಳ್ಳೆ ಜಾಗದಲ್ಲಿ ಒಳ್ಳೆ ಟೀಮ್ ಜೊತೆ ಎಗ್ ಫ್ರೀಸಿಂಗ್ ಮಾಡೋದ್ರಿಂದ ಎಲ್ಲನೂ ಒಂಥರ ಸ್ಟ್ರೆಸ್ ರಿಲೀಫು ಆಗುತ್ತೆ, ಅವರಿಗೆ ಮುಂದಕ್ಕಿನೂ ಹೆಲ್ಪ್ ಆಗುತ್ತೆ. ನೀವು ಹೇಳ್ದಾಗೆ ಇದು ಒಂದು ರೀತಿ ಬ್ಯಾಂಕಲ್ಲಿ ದುಡ್ಡು ಇಟ್ಟಿರೋ ಥರನೇ. ಆದರೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಮಗಿಲ್ಲ ಅಂದಾಗ ಮತ್ತೆ ದುಡಿಬೋದು, ಆದರೆ ಎಗ್ಸ್ ಮತ್ತೆ ಸಿಗೋದಿಲ್ಲ. ಸೊ ಫ್ಯೂಚರ್ಗೋಸ್ಕರ ನಾವು ಅದನ್ನು ಶೇಖರಿಸಿ ಇಡೋ ಅಂಥದ್ದು, ಸಂಗ್ರಹಿಸಿ ಇಡೋ ಅಂಥದ್ದು ಅಂತ ನೀವು ಮಾತಾಡ್ತಾ ಆರಂಭದಲ್ಲೇ ಹೇಳಿದ್ರಿ ಮ್ಯಾಮ್. ಎಗ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಲ್ಲಿ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಅಂತ. ಸೊ ನಿಮ್ಮ ಕಡೆಯಿಂದ ಮಹಿಳೆಯರಿಗೆ ಕ್ವಾಲಿಟಿ ಆಫ್ ಎಗ್ಗನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ರೀಪ್ರೊಡಕ್ಟಿವ್ ಹೆಲ್ತನ್ನು ಓವರಾಲ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟಿಪ್ಸ್ ಇದೆಯಾ? ಡಯಟ್ ಪ್ಲ್ಯಾನ್ ಅಥವಾ ಓವರಾಲ್ ಆಗಿ ಅವರ ದಿನಚರಿ ಹೇಗಿರಬೇಕಾಗತ್ತೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್? ಸೊ ಇದ್ರ ಬಗ್ಗೆ ಒಂದು ಫೈನಲಿ ಟಿಪ್ಸ್ ಕೊಡೋದಾದರೆ. ಸೊ ಇವಾಗ ತುಂಬ ಜನ ಹೆಣ್ಮಕ್ಳು ಲೇಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಕಾರ್ಪೊರೇಟ್ ಅಥವಾ ಇಂಟರ್ನ್ಯಾಷನಲ್ ಕೆಲಸ ಮಾಡೋರು ಲೇಟ್ ಅಂದರೆ 2 ಗಂಟೆ 3 ಗಂಟೆ ರಾತ್ರಿ ತನಕ ಕೆಲಸ ಮಾಡೋದು, ಬೆಳಿಗ್ಗೆ ಏಳೋದು ತುಂಬ ಲೇಟಾಗಿ. ಸೊ ಏನಾಗುತ್ತೆ, ಅವ್ರು ಫುಲ್ ಸರ್ಕೇಡಿಯನ್ ರಿದಮೇ ಚೇಂಜ್ ಆಗುತ್ತೆ. ಸೊ ಕೆಲವೊಂದು ಹಾರ್ಮೋನು ನಾವು ರಾತ್ರಿ ಮಲಗಿರುವಾಗ ಉತ್ಪತ್ತಿ ಆಗುತ್ತೆ. ಆ ಥರ ಇದ್ದದನ್ನೆಲ್ಲ ಚೇಂಜ್ ಆಗಿರೋದ್ರಿಂದ ತುಂಬಾ ಹಾರ್ಮೋನ್ ಪ್ರಾಬ್ಲಮ್ಸ್ ಬಂದಿರುತ್ತೆ. ಮತ್ತು ನಾವು ಇನ್ನೊಂದು ಹೇಳಿದಲ್ಲ, ತುಂಬ ಹೊತ್ತು ನಾವು ಕೂತ್ಕೊಂಡಿರ್ತೀವಿ, ಕೆಲಸ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗಿರೋದ್ರಿಂದ ಒಬೆಸಿಟಿ, ಕೊಬ್ಬು ಈ ಥರದ್ದೆಲ್ಲ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೂ ಹಾರ್ಮೋನಲ್ ಪ್ರಾಬ್ಲಮ್ಸು, ಸ್ಟ್ರೆಸ್ಸು, ನಿದ್ದೆ ಬರಲ್ಲ ಸರಿಯಾಗಿ, ಅಥವಾ ನೈಟ್ ನಿದ್ದೆ ಮಾಡಲ್ಲ, ಬೆಳಿಗ್ಗೆ ನಿದ್ದೆ ಮಾಡೋದು, ವರ್ಕ್ ರಿಲೇಟೆಡು ಬೇರೆ ಏನೋ ಇರ್ಬೋದು. ಸೊ ಇದರಿಂದಾಗಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ಎಷ್ಟು ಅಂತಂದರೆ ಮೋರ್ ದೆನ್ 70% ಮಹಿಳೆಯರಿಗೆ ತೊಂದರೆ ಇದೆ ಇದರಿಂದಾಗಿ. ಸೊ ಈ ಥರ ಇರೋರು ಒಂದು ತಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಟೈಮಿಗೆ ಫುಡ್ಡು, ತುಂಬಾ ನೀರು ಸೇವಿಸಬೇಕು, ನಿದ್ರೆ ಅದು ತುಂಬಾ ಇಂಪಾರ್ಟೆಂಟು. ಇವಾಗ ನಾವು ಫುಡ್ ಬಗ್ಗೆನೇ ಯೋಚನೆ ಮಾಡಿದರೆ ಆಗಲ್ಲ. ಟೈಮಿಗೆ ನಿದ್ದೆ, ಅದೂ ರಾತ್ರಿ ನಿದ್ದೆ ಮಾಡಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಸೊ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಿರುವಂಥದ್ದು. ಸೊ ನಿಮ್ಮ ಅಟ್ಲೀಸ್ಟ್ ಮಗು ಪ್ಲ್ಯಾನ್ ಮಾಡೋ ಟೈಮಲ್ಲಿ ನಿಮಗೆ ಕೆರಿಯರ್ ಇದು ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಕ್ಕಾದ್ರೆ, ಬೆಳಗಿನ ಟೈಮಿಗೆ ನಿಮಗೆ ಕೆಲಸ ತಗೊಳಕ್ಕಾದ್ರೆ ಆ ಥರ, ಅಥವಾ ವರ್ಕ್ ಫ್ರಮ್ ಹೋಮ್ ಆ ಥರ ಆಪ್ಷನ್ ಇದ್ದರೆ ದ್ಯಾಟ್ ಈಸ್ ಬೆಟರ್. ಆ ಟೈಮಲ್ಲಿ ಅಟ್ಲೀಸ್ಟ್ ನೀವು ಟೈಮಿಗೆ ನಿದ್ದೆ, ಸ್ಟ್ರೆಸ್ ಕಡಿಮೆ ಮಾಡಬೇಕು, ಆದಷ್ಟು ಸೊಪ್ಪು ತರಕಾರಿಗಳನ್ನು ಆ್ಯಡ್ ಮಾಡಬೇಕು ಫುಡ್ಡಲ್ಲಿ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಇನ್ ಅ ಡೇ. ಯಾವುದಾದ್ರೂ ಒಂದು ಥರದ್ದು ಆಟ, ಏನಾದರೂ ಬ್ಯಾಡ್ಮಿಂಟನ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಈ ಥರದ್ದು. ಮತ್ತು ಸ್ಟ್ರೆಸ್ ರಿಲೀಫಿಗೆ ಸ್ಮೋಕಿಂಗು, ಆಲ್ಕೋಹಾಲ್ ತುಂಬಾ ಆಲ್ಮೋಸ್ಟ್ ಓಕೆ, ಅದು ಮುಟ್ಲೇಬಾರ್ದು. ಫ್ರೆಂಡ್ಸ್ ಸ್ವಲ್ಪ ಸ್ಟ್ರೆಸ್ ರಿಲೀಫಿಗೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ದರು ಅಂತಂದರೆ ಅದೆಲ್ಲ ಸ್ವಲ್ಪ ಒಳ್ಳೆಯದು. ಯಾಕೆಂದರೆ ಒಂದೇ 4 ಜನ ಮೀಟ್ ಆಗೋದು ಬರೋದು ಎಷ್ಟು ಅಂತಂದರೆ ಹಸ್ಬೆಂಡ್ ವೈಫ್ ಕೂಡ ವೀಕೆಂಡಲ್ಲಿ ಮೀಟ್ ಆಗುವಂಥ ಪರಿಸ್ಥಿತಿಗಳಿದೆ. ಆ ಪ್ರಾಬ್ಲಮಿಂದನೇ ಮಕ್ಕಳಾಗಿಲ್ಲ ಅಂತ ಬಂದಿರ್ತಾರೆ. ಸೊ ಈ ಥರದ್ದು ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನೀರಿನಂಶ, ಫ್ರೂಟ್ಸು, ಕಲರ್ಡ್ ವೆಜಿಟೇಬಲ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಳಿ. ವೈಟಮಿನ್ಸು, ವೈಟಮಿನ್ ಡಿ, ವೈಟಮಿನ್ B12 ಮತ್ತು ನಿಮ್ಮ ಹಿಮೋಗ್ಲೋಬಿನ್ ಈ ಥರದ್ದೆಲ್ಲ ಏನಾದರೂ ಕಮ್ಮಿ ಇದ್ದರೆ, ಅಥವಾ ವೈಟಮಿನ್ಸ್, ಮಿನರಲ್ಸ್ ಈ ಥರದ್ದು ಏನಾದರೂ ಕಮ್ಮಿ ಇದ್ದರೆ ಅದನ್ನು ಸಪ್ಲಿಮೆಂಟ್ ತಗೋಬೇಕು. ಇಲ್ಲಾಂದರೆ ಫುಡ್ಡಲ್ಲಿ ಯು ಹ್ಯಾವ್ ಟು ಆ್ಯಡ್. ಸೊ ಒಂದು ಬ್ಯಾಲೆನ್ಸ್ಡ್ ಡಯಟ್, ನೀರು, ಸ್ಲೀಪ್, ಇಷ್ಟು ಸ್ಟ್ರೆಸ್ ಕಡಿಮೆ, ಇಷ್ಟನ್ನು ಒಂದು ಲೇಡಿ ಹೂ ಇಸ್ ಪ್ಲ್ಯಾನಿಂಗ್ ಪ್ರೆಗ್ನೆನ್ಸಿ ಹ್ಯಾವ್ ಟು ಫಾಲೋ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಗ್ ಫ್ರೀಸಿಂಗ್ ಬಗ್ಗೆ, ಅದರಲ್ಲೂ ಕೂಡ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ, ಇದ್ರ ಬಗ್ಗೆ ಇರುವಂಥ ಹಲವಾರು ಡೌಟ್ಸ್ಗಳಿತ್ತಲ್ವ. ಸೊ ಅದೆಲ್ಲದಕ್ಕೂ ಕೂಡ ನೀವು ಆನ್ಸರ್ ಮಾಡಿದ್ದೀರಾ. ಸೊ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಅದರ ಜೊತೆಗೆ ಒಂದು ಮಹಿಳೆಗೆ ಮಗು ಆಗಬೇಕು ಅಥವಾ ಹೇಳಿದರೆ ಕ್ವಾಲಿಟಿ ಆಫ್ ಎಗ್ಗನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಗ್ ಫ್ರೀಸಿಂಗ್ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.